ಹಲೋ ಗಾಯ್ಸ್, ಯಾವುದೇ ಒಂದು ದಿಕ್ಕಿಗೆ ಕಾಲು ಮತ್ತು ತಲೆ ಮಾಡಿ ಮಲಗುವುದು ಮಾನಸಿಕ ಮತ್ತು ಆರ್ಥಿಕ ತೊಂದರೆಗಳನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನಿದ್ದೆ ಇಲ್ಲದಿದ್ದರೆ ಮನುಷ್ಯನ ಆರೋಗ್ಯ ಹದಗೆಡುತ್ತದೆ. ಇಡೀ ದಿನ ಕೆಲಸ ಮಾಡಿ ದಣಿದು ಸುಸ್ತಾದ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ವಿಶ್ರಾಂತಿ ಸಿಗದೆ ರಾತ್ರಿ ಮಲಗಿ 8 ಗಂಟೆಯವರೆಗೆ ಚೆನ್ನಾಗಿ ನಿದ್ದೆ ಮಾಡಿದಾಗ, ನಿದ್ದೆ ಅರ್ಧಂಬರ್ಧ ಅಂದರೆ ನಿದ್ದೆಗೆಟ್ಟರೆ ಮನುಷ್ಯನ ಕುಂದುತ್ತಾನೆ. ಯಾವುದೇ ಚಟುವಟಿಕೆಗಳನ್ನು ಮಾಡಲು ಉತ್ಸಾಹದ ಇರುವುದಿಲ್ಲ. ನಿರಾಸಕ್ತಿ ತುಂಬಿರುತ್ತದೆ. ದೇಹ ಆಕ್ಟಿವ್ ಆಗಿರುವುದಿಲ್ಲ. ದೇಹಕ್ಕೆ ಊಟದಿಂದ ಎಷ್ಟು ಎನರ್ಜಿ ಸಿಗುತ್ತದೆಯೋ ಅಷ್ಟೇ ಎನರ್ಜಿ ನಿದ್ದೆ ಮಾಡುವುದರಿಂದ ಸಿಗುತ್ತದೆ. ಇನ್ನು ಈ ನಿದ್ದೆ ಮಾಡೋಕ್ಕೆ ಓಕೆ, ಆದರೆ ನಿದ್ದೆ ಮಾಡೋಕ್ಕೂ ಕೂಡ ಕೆಲ ನಿಯಮಗಳಿವೆ. ಎಲ್ಲಂದರಲ್ಲಿ ಹೇಗೆಂದರೆ ಹಾಗೆ ಮಲಗಬಾರದು. ನಾವು ಮಲಗುವ ದಿಕ್ಕು ಸರಿಯಾಗಿರಬೇಕು ಅನ್ನುತ್ತದೆ ವಾಸ್ತುಶಾಸ್ತ್ರ. ಮಲಗುವ ಸಮಯದಲ್ಲಿ ತಲೆ ಮತ್ತು ಕಾಲುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಮಲಗುವುದು ಬಹಳ ಮುಖ್ಯ. ಯಾವುದೇ ಒಂದು ದಿಕ್ಕಿಗೆ ಕಾಲು ಮತ್ತು ತಲೆ ಮಾಡಿ ಮಲಗುವುದು ಮಾನಸಿಕ ಮತ್ತು ಆರ್ಥಿಕ ತೊಂದರೆಗಳನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಯಾವ ದಿಕ್ಕಿಗೆ ತಲೆ ಮಾಡಿ ಮಲಗಬೇಕು, ಯಾವ ದಿಕ್ಕಿಗೆ ಕಾಲು ಮಾಡಿ ಮಲಗಬೇಕು, ಇದರಿಂದ ಏನಾಗುತ್ತೆ ಎಂಬುದನ್ನು ತಿಳಿಯೋಣ. ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಿದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಮಲಗಲು ಸರಿಯಾದ ದಿಕ್ಕು. ಅದರಲ್ಲೂ ನೀವು ಉತ್ತರ ಗೋಳಾರ್ಧದಲ್ಲಿ ಇದ್ದರೆ ಈ ದಿಕ್ಕಿನಲ್ಲಿ ತಲೆ ಮಾಡಿ ನಿದ್ದೆ ಮಾಡಿದರೆ ಸಂತೋಷ, ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯ ನಿದ್ದೆಯನ್ನು ನೀವು ಮಾಡುತ್ತೀರಿ. ದಕ್ಷಿಣ ದಿಕ್ಕು ಧನಾತ್ಮಕ ಶಕ್ತಿಯೊಂದಿಗೆ ಬೆಸೆದುಕೊಂಡಿದ್ದು, ಈ ಕಡೆಗೆ ತಲೆ ಮಾಡಿ ನಿದ್ದೆ ಮಾಡಿದರೆ ಜೀವನದ ಬಗ್ಗೆ ನಂಬಿಕೆ ಹುಟ್ಟಿ ನೆಮ್ಮದಿ ಹೆಚ್ಚಾಗುತ್ತದೆ. ಇನ್ನು ನೀವು ದಕ್ಷಿಣಾರ್ಧದಲ್ಲಿದ್ದರೆ ಆಗ ಈ ದಿಕ್ಕಿಗೆ ತಲೆ ಹಾಕಲೇಬಾರದು. ನಾವು ದಕ್ಷಿಣಕ್ಕೆ ತಲೆ ಹಾಕಿದಾಗ ಕಾಲು ಉತ್ತರಕ್ಕಿರುತ್ತದೆ. ಹಸು, ಜಿಂಕೆ ಮುಂತಾದ ಪ್ರಾಣಿಗಳು ಮಲಗುವಾಗ ಪ್ರಾಕೃತಿಕವಾಗಿಯೇ ತಮ್ಮ ದೇಹವನ್ನು ಇದೇ ರೀತಿಯಾಗಿ ಇಟ್ಟುಕೊಳ್ಳುತ್ತವಂತೆ. ದಕ್ಷಿಣಕ್ಕೆ ಹಾಕಿ ಮಲಗಿದಾಗ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಹಾಗೂ ನಿದ್ದೆಯ ಗುಣಮಟ್ಟ ಚೆನ್ನಾಗಿರುತ್ತದೆ. ಉತ್ತರಕ್ಕೆ ತಲೆ ಹಾಕಿ ಮಲಗಿದರೆ ಆ ಭೂಮಿಯ ಮ್ಯಾಗ್ನೆಟ್ ಪೋಲ್ ಎನರ್ಜಿ ಹಾಗೂ ನಮ್ಮ ದೇಹದ ಎನರ್ಜಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹರಿಯಲಾರಂಭಿಸುತ್ತದೆ. ಇದರಿಂದ ತಲೆನೋವು, ರಕ್ತದೊತ್ತಡ, ಹೃದಯದಿಂದ ಮೆದುಳಿಗೆ ಹೋಗುವ ನರಗಳು ಸೂಕ್ಷ್ಮವಾಗಿದ್ದು ರಕ್ತದೊತ್ತಡವನ್ನು ಸರಿಯಾಗಿ ನಿಯಂತ್ರಿಸುವ ಶಕ್ತಿ ಕಡಿಮೆಯಾಗುತ್ತದೆ. ಈ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದಾಗ ರಕ್ತವು ಹೆಚ್ಚಾಗಿ ನಿಮ್ಮ ತಲೆಯತ್ತ ಹರಿಯಲಾರಂಭಿಸುತ್ತದೆ. ರಕ್ತದಲ್ಲಿ ಐರನ್ ಕಂಟೆಂಟು ಇದ್ದು ನಾರ್ತ್ ಪೋಲ್ನಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿರುವ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಬ್ಲಡ್ಡನ್ನು ಮೇಲಿನ ದಿಕ್ಕಿಗೆ ಎಳೆಯಲಾರಂಭಿಸುತ್ತದೆ. ರಕ್ತದ ಹರಿವು ಹೆಚ್ಚಾದಲ್ಲಿ ಹ್ಯಾಮರೇಜ್ ಇಲ್ಲವೇ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರುತ್ತವೆ. ಸರಿಯಾಗಿ ನಿದ್ದೆ ಬಾರದೆ ಕೆಟ್ಟ ಕನಸುಗಳು ಬೀಳುವ ಸಾಧ್ಯತೆಗಳು ಉಂಟಾಗುತ್ತದೆ. ಪೂರ್ವಕ್ಕೆ ತಲೆ ಹಾಕಿದರೆ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕು ಶಕ್ತಿಯ ಮೂಲ. ಮಲಗುವ ಉತ್ತರ ದಿಕ್ಕು. ಈ ದಿಕ್ಕಿನತ್ತ ತಲೆ ಮಾಡಿ ಮಲಗಿದರೆ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ. ಪೂರ್ವ ದಿಕ್ಕಿಗೆ ತಲೆ ಮಾಡಿ ನಿದ್ದೆ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಪಶ್ಚಿಮಕ್ಕೆ ತಲೆ ಮಾಡಿ ಮಲಗಿದರೆ ಯಶಸ್ಸು ಸಿಗುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ವ್ಯಕ್ತಿಯನ್ನು ದೂರವಿಡುತ್ತದೆ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.